ಮೂಡ ಹಗರಣದಿಂದ ಸಿಎಂ ಸಿದ್ದರಾಮಯ್ಯಗೆ ಸಂಕಷ್ಟ ಶುರುವಾಗಿದೆ, ಟೆನ್ಷನ್ ಎದುರಾಗಿದೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋದಕ್ಕೆ ಗವರ್ನರ್ ತಯಾರಿ ಮಾಡಿಕೊಂಡಿದ್ದಾರೆ. ಕ್ಯಾಬಿನೆಟ್ ನಿರ್ಣಯಕ್ಕೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಗರಂ ಆಗಿದ್ದಾರೆ. ರಾಜ್ಯಪಾಲರ ಅಧಿಕಾರವನ್ನ ಪ್ರಶ್ನೆ ಮಾಡಿತ್ತು ಸಚಿವ ಸಂಪುಟ. ಹೀಗಾಗಿ ಅಬ್ರಹಾಂ ಅವರನ್ನ ಕರೆದು ಮಾಹಿತಿ ಪಡೆದಿದ್ದಾರೆ ರಾಜ್ಯಪಾಲರು. 1990ರಿಂದಲೂ ಮೂಡ ಪ್ರಕ್ರಿಯೆಗಳ ಬಗ್ಗೆ ಅಧ್ಯಯನ ಆಗಿದೆ. ಲೀಗಲ್ ಟೀಮ್ನಿಂದಲೂ ಮಾಹಿತಿಯನ್ನ ಗವರ್ನರ್ ಪಡ್ಕೊಂಡಿದ್ದಾರೆ. ಬಹುತೇಕ ಮೂಡ ಕೇಸ್ ಪ್ರಾಸಿಕ್ಯೂಷನ್ಗೆ ಕೊಡುವ ಸಾಧ್ಯತೆ ನಿಚ್ಚಳವಾಗಿದೆ. ಜೊತೆಗೆ ಈ ಸಂಪುಟ ಸಹೋದ್ಯೋಗಿಗಳೆಲ್ಲ ಸೇರ್ಕೊಂಡು ಒಂದು ನಿರ್ಣಯವನ್ನು ಪಾಸ್ ಮಾಡಿದ್ರಲ್ಲ, ಅದಕ್ಕೆ ಗವರ್ನರ್ ಗರಂ ಆಗಿದ್ದಾರೆ. ನನ್ನ ಅಧಿಕಾರವನ್ನೇ ಪ್ರಶ್ನೆ ಮಾಡ್ತಾರಲ್ಲ ಇವರು ಅಂತ ಗವರ್ನರ್ ಫುಲ್ ಗರಂ ಆಗಿ ಅಬ್ರಹಾಂ ಅವ್ರನ್ನ ಕರ್ಕೊಂಡು ಚರ್ಚೆ ಮಾಡಿದ್ದಾರೆ. ಜೊತೆಗೆ ಎಲ್ಲ ಮಾಹಿತಿಗಳನ್ನು ಕೂಡ ಪಡ್ಕೊಂಡಿದ್ದಾರೆ. ಈ ಹಿಂದೆ ಏನಾಗಿತ್ತು, 1991ರಿಂದಲೂ ಈ ಮೂಡಾದಲ್ಲಾದಂಥ ಅವ್ಯವಹಾರ, ಅಕ್ರಮ ಎಂಥದ್ದು ಅಂಥೇಳಿ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಆದರೆ ಸರ್ಕಾರದ ನಡೆ ಏನಾಗಿರುತ್ತೆ ಅನ್ನೋದೇ ಪ್ರಶ್ನೆ. ಯಾಕಂದರೆ ಈಗಾಗಲೇ ಕಾನೂನಾತ್ಮಕವಾಗಿ ಹೋರಾಟ ಮಾಡೋದಕ್ಕೂ ಕೂಡ ಎಲ್ಲ ಚರ್ಚೆಗಳು ನಡೆದಿದ್ದಾವೆ. ಸರ್ಕಾರ, ಅದರಲ್ಲೂ ಪ್ರಮುಖವಾಗಿ ಮುಖ್ಯಮಂತ್ರಿಗಳು, ಸಚಿವರುಗಳು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಇತ್ತೀಚೆಗೆ ನಡೆದಂಥ ಸಂಪುಟ ಸಭೆಯಲ್ಲಿ ಒಂದು ನಿರ್ಣಯವನ್ನು ತೆಗೆದುಕೊಳ್ಳಲಾಗಿತ್ತು. ಗವರ್ನರ್ ಒಂದು ನೋಟಿಸ್ ಕೊಟ್ಟಿದ್ರು. ಏನಿದು ಮೂಡ ಹಗರಣ, ಇದರ ಬಗ್ಗೆ ನನಗೆ ಮಾಹಿತಿ ಕೊಡಿ, ದಾಖಲಾತಿಗಳನ್ನು ಕೊಡಿ ಅಂತ ಕೇಳಿದರು. ಜೊತೆಗೆ ಪ್ರಾಸಿಕ್ಯೂಷನ್ಗೆ ಇದರ ಬಗ್ಗೆ ಕೊಡೋದಕ್ಕೆ ತಮ್ಮ ಆಕ್ಷೇಪ ಏನು ಅಂತ ಸರ್ಕಾರವನ್ನು ಕೇಳಿತ್ತು. ಮುಖ್ಯ ಕಾರ್ಯದರ್ಶಿಗಳಿಗೂ ಕೂಡ ಒಂದು ನೋಟಿಸನ್ನು ಕೊಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಈ ಹಿಂದಿನ ಸಚಿವ ಸಂಪುಟ ಸಭೆಯಲ್ಲಿ ಒಂದು ನಿರ್ಣಯವನ್ನು ಪಾಸ್ ಮಾಡಿಕೊಂಡಿದ್ರು. ರಾಜ್ಯಪಾಲರಿಗೆ ಎಲ್ಲಿಂದ ಬಂತು ಅಧಿಕಾರ? ಕೇಂದ್ರ ಸರ್ಕಾರ ಅಥವಾ ಬಿಜೆಪಿ ರಾಜ್ಯಪಾಲರ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಳ್ತಾ ಇದೆ ಅಂತ ಆರೋಪ ಮಾಡಿದ್ರು. ರಾಜಭವನದಲ್ಲೇ ಆಗ್ತಾ ಇರುವಂಥ ಬೆಳವಣಿಗೆ ಮೇಲೆ ಸಿಎಂ ನಿಗಾ ಇಟ್ಟಿದ್ದಾರೆ, ಕಣ್ಣಿಟ್ಟಿದ್ದಾರೆ. ರಾಜಭವನದ ಸುತ್ತ ಒಂದು ಟೀಮನ್ನು ಸಿದ್ದರಾಮಯ್ಯ ಬಿಟ್ಟಿದ್ದಾರಂತೆ. ಕಾನೂನು ಹೋರಾಟಕ್ಕೆ ಸಿದ್ದರಾಮಯ್ಯ ಮಾನಸಿಕವಾಗಿ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಹೈಕೋರ್ಟ್, ಸುಪ್ರೀಂ ಕೋರ್ಟ್ ವಕೀಲರ ಜೊತೆ ಸಮಾಲೋಚನೆ ಮಾಡಿದ್ದಾರೆ. ಕಪಿಲ್ ಸಿಬಲ್, ಮನು ಸಿಂಘ್ವಿ ಜೊತೆ ಸಿದ್ದರಾಮಯ್ಯ ಚರ್ಚೆ ಮಾಡಿದ್ದಾರೆ. ಲೀಗಲ್ ಫೈಟ್ನ ಬಗ್ಗೆ ಸುದೀರ್ಘವಾಗಿ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿದ್ದಾರೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದರೆ ಕಾನೂನು ಹೋರಾಟ ಮಾಡೋದಕ್ಕೂ ಕೂಡ ಸಿದ್ಧರಾಗಿದ್ದಾರೆ. ರಾಜ್ಯಪಾಲರ ನಡೆಯ ಬಗ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಸಿಎಂ ಟೀಮ್ ಸಿದ್ಧತೆ ಮಾಡಿಕೊಂಡಿದೆ. ರಾಜ್ಯಪಾಲರ ನಡೆಯನ್ನು ನೋಡಿಕೊಂಡು ಅಂತಿಮ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇದೆಯಾ? ಈ ಹಿಂದೆ ತಮಿಳುನಾಡಿನಲ್ಲಿ, ಪಶ್ಚಿಮ ಬಂಗಾಳದಲ್ಲಿ ಈ ರೀತಿಯ ಡಿಸ್ಪ್ಯೂಟ್ಗಳಾಗ್ತಾ ಇತ್ತು. ಈಗ ರಾಜ್ಯದಲ್ಲೂ ಕೂಡ ಆಗಬಹುದಾ ಅಂತ ಮಾರುತಿ ಪಾವಗಡ ಇದ್ರ ಬಗ್ಗೆ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಾರುತಿ, ಪ್ರಾಸಿಕ್ಯೂಷನ್ಗೆ ಕೊಡುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತ ಹೇಳ್ಬೋದು ಒಂದು ಕಡೆಯಿಂದ. ಎರಡನೇ ಕಡೆಯಿಂದ ಈ ಥಾವರ್ ಚಂದ್ ಗೆಹ್ಲೋಟ್ ಯಾವಾಗಿಂದ ರಾಜ್ಯಪಾಲರಾದರೂ ಸರ್ಕಾರ ಮತ್ತು ರಾಜ್ಯಪಾಲರ ಮಧ್ಯೆ ಅಂಥ ಕಾನ್ಫ್ಲಿಕ್ಟ್ ಯಾವುದೂ ಆಗಿರಲಿಲ್ಲ, ಸಮಸ್ಯೆಗಳು ಬಂದಿರಲಿಲ್ಲ. ತಮಿಳುನಾಡಿನಲ್ಲಾದಂತೆ, ಪಶ್ಚಿಮ ಬಂಗಾಳದಲ್ಲಾದಂತೆ ಅದೀಗ ರಾಜ್ಯದಲ್ಲೂ ಕೂಡ ಶುರುವಾಗುತ್ತಾ ಅಂತ? ವಾಸು, ಮೊದಲನೇದಾಗಿ 2010-11ರಲ್ಲಿದ್ದಂತಹ ರಾಜ್ಯಪಾಲ ಹಂಸರಾಜ್ ಭಾರದ್ವಾಜ್ ಅವರ ಆದ ಬಳಿಕ ಬಂದಂತಹ ರಾಜ್ಯಪಾಲರೆಲ್ಲರೂ ಕೂಡ ಇಂಥ ಒಂದು ಪ್ರಕ್ರಿಯೆಗಳ ಬಗ್ಗೆ ಯಾರು ಕೂಡ ಕೈಗೆತ್ಕೊಂಡಿರ್ಲಿಲ್ಲ. ಆದ್ರೆ ಈ ಬಾರಿ 2010 ಮತ್ತೆ 11ರ ರಾಜಕಾರಣ, ರಾಜಭವನ ವರ್ಸಸ್ ಸರ್ಕಾರ ಅಂತ ಏನ್ ನಡೀತಾ ಇದೆ, ಆ ಒಂದು ರಾಜಕೀಯ ಬೆಳವಣಿಗೆಗಳು ಮತ್ತೊಮ್ಮೆ ಆಗ್ತಾವ ಅನ್ನುವಂತಹ ಒಂದು ಚರ್ಚೆ ಆರಂಭ ಆಗಿರುವಂತದ್ದು. ಆ ನಿಟ್ಟಿನಲ್ಲಿ ಬೆಳವಣಿಗೆಗಳು ಕೂಡ ಆಗ್ತಾ ಇದಾವೆ. ಯಾಕಂತ ಹೇಳಿದ್ರೆ ಪದೇ ಪದೇ ಅಬ್ರಾಹಂ ಅವರನ್ನ ರಾಜಭವನಕ್ಕೆ ಕರೆಸ್ಕೊಳ್ತಾ ಇರುವಂತದ್ದು, ರಾಜಭವನದಲ್ಲಿ ಕರೆಸ್ಕೊಂಡು ಅವರಿಂದ ಮಾಹಿತಿಯನ್ನ ಪಡ್ಕೊಳ್ಳುವಂತ ಒಂದು ಕೆಲಸ ರಾಜ್ಯಪಾಲರು ಮಾಡ್ತಾ ಇದ್ದಾರೆ. ಈ ಹಿಂದೆ ವಿಧಾನಸಭೆ, ವಿಧಾನ ಪರಿಷತ್ ಅಲ್ಲಿ ಬಿಜೆಪಿ ಅವರು ಅಹೋರಾತ್ರಿ ಧರಣಿಯನ್ನು ಕೂಡ ಮಾಡಿದ್ರು. ಅದಾದ ಬಳಿಕ ಪಾದಯಾತ್ರೆಯನ್ನು ಕೂಡ ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜೀನಾಮೆಯನ್ನು ಒತ್ತಾಯ ಮಾಡಿ ಮೈಸೂರಿಗೂ ಕೂಡ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಇದು ರಾಜಕೀಯ ತಿರುವನ್ನ ಪಡ್ಕೊಂಡಿದೆ ಅನ್ನುವಂತ ಒಂದು ಆಕ್ಷೇಪ ಮತ್ತೆ ಅಸಮಾಧಾನ ಕಾಂಗ್ರೆಸ್ ನಾಯಕರುಗಳು ವ್ಯಕ್ತಪಡಿಸ್ತಾ ಇರುವಂತದ್ದು. ಹೀಗಾಗಿ ಅಬ್ರಹಾಂ ಅವರ ಚಾರಿತ್ರೆಯನ್ನು ಕೂಡ ಒಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಿಂದೆ ಯಾವ್ಯಾವ ಪ್ರಕರಣದಲ್ಲಿ ಅವರು ಏನೆಲ್ಲ ಮಾಡಿದ್ದಾರೆ, ಯಾವ ರೀತಿಯಾಗಿ ಅಧಿಕಾರಿಗಳ ಮೇಲೆ ಒತ್ತಡವನ್ನ ತಂದಿದ್ರು, ಅಧಿಕಾರಿಗಳನ್ನ ಲೋಕಾಯುಕ್ತದವರೆಗೂ ಎಳೆತಂದು ಅವ್ರ ವಿರುದ್ಧ ಯಾವ ರೀತಿಯಾಗಿ ಕೇಸ್ ವಾಪಸ್ ಪಡ್ಕೊಳ್ಬೇಕು, ಇಲ್ಲ ನಾನು ಸೈಲೆಂಟ್ ಆಗ್ಬೇಕಂದ್ರೆ ನನ್ಗೇನೆಲ್ಲ ಕೊಡಬೇಕು ಅನ್ನುವಂತಹ ಒಂದು ರೀತಿಯಲ್ಲಿ ಸರ್ಕಾರದ ಮಟ್ಟದಲ್ಲಿ ಮಾತುಕತೆಗಳು ಆಗ್ತಾ ಇರುವಂತದ್ದು. ಸರ್ಕಾರದ ನಾಯಕರುಗಳು ಈ ಬಗ್ಗೆ ಮಾಹಿತಿಯನ್ನ ಹಂಚ್ಕೊಂಡಿರುವಂತದ್ದು. ಸ್ವತಃ ಇದನ್ನ ರಾಜಭವನಕ್ಕೂ ಕೂಡ ತಲುಪಿಸುವಂತಹ ಒಂದು ಕೆಲಸ ಆಗಿದೆ. ಇದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರ ವಿರುದ್ಧ ಕೇಳಿಬಂದಿರುವಂತಹ ಇಂತಹ ಒಂದು ಗಂಭೀರ ಪ್ರಕರಣದಲ್ಲಿ ಯಾವ ಕಾರಣಕ್ಕೋಸ್ಕರ ಪ್ರಾಸಿಕ್ಯೂಷನ್ಗೆ ಕೊಡಬಾರದು ಅನ್ನುವಂತ ಒಂದು ವಿಚಾರವನ್ನು ಇಟ್ಕೊಂಡು ರಾಜ್ಯಪಾಲರು ಕಳೆದ ವಾರವಷ್ಟೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನೋಟಿಸ್ ಅನ್ನ ಜಾರಿ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕ್ಯಾಬಿನೆಟ್ ನಿರ್ಣಯ ಕೂಡ ಪಾಸ್ ಆಗಿದೆ. ಈ ನಡುವೆ ಮತ್ತೊಮ್ಮೆ ಅಬ್ರಾಹಂ ಅವರನ್ನ ಕರೆದು ಅದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ದಾಖಲೆಗಳನ್ನು ಕೂಡ ನಿನ್ನೆ ಪಡ್ಕೊಂಡಿರುವಂತದ್ದು. ಬಹುತೇಕ ರಾಜ್ಯಪಾಲರು ಒಂದು ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ.
ಒಂದು ವಾರದ ಒಳಗಡೆ ಅಧಿಕೃತವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಕೊಡುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ದಟ್ಟವಾಗಿದ್ದಾವೆ. ಪ್ರಾಸಿಕ್ಯೂಷನ್ಗೆ fine. ಕೊಟ್ಟ ತಕ್ಷಣವೇ ಎಲ್ಲ ಆಗುತ್ತೆ ಅಂತಲ್ಲ, ಆದ್ರೆ ಪ್ರಕರಣ ಕೋರ್ಟ್ ವರೆಗೂ ಕೂಡ ಹೋಗೋದ್ರಿಂದ ಸಹಜವಾಗಿ ರಾಜೀನಾಮೆ ಪಾಲಿಟಿಕ್ಸ್ ಶುರುವಾಗಬಹುದು ಅನ್ನುವಂತ ಒಂದು ಆತಂಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ಇರುವಂತದ್ದು. ಹೀಗಾಗಿ ಕಾನೂನಾತ್ಮಕವಾಗಿ ಸಿದ್ದರಾಮಯ್ಯ ಅವರ ಮುಂದೆ ಏನೆಲ್ಲ ಆಪ್ಷನ್ಸ್ ಇದಾವೆ, ಅದು ಹೈಕೋರ್ಟ್ ಇಂದ ಹಿಡಿದು ಸುಪ್ರೀಂ ಕೋರ್ಟ್ ವರೆಗೂ ಕೂಡ ಯಾವ ರೀತಿಯಾಗಿ ರಾಜ್ಯಪಾಲರ ಆದೇಶವನ್ನು ಪ್ರಶ್ನೆ ಮಾಡಬೇಕು ಅನ್ನುವಂತ ಒಂದು ವಿಚಾರವನ್ನ ಇಟ್ಕೊಂಡು ಅವರು ಹಿರಿಯ ವಕೀಲರನ್ನ ಸಂಪರ್ಕ ಮಾಡ್ತಾ ಇರುವಂತದ್ದು. ಒಟ್ಟಾರೆ 2010ರ ರಾಜಕಾರಣ ರಾಜ್ಯದಲ್ಲಿ ಮತ್ತೊಮ್ಮೆ ಮರುಕಳಿಸ್ತಿದೆ ಅಂತ ಹೇಳಿದ್ರೆ ಯಾವುದೇ ತಪ್ಪು ಕೂಡ ಆಗೋದಿಲ್ಲ. ವ್ಯವಸ್ಥೆ ಫೈನ್. ಥ್ಯಾಂಕ್ ಯು ಮಾರುತಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.